Hello everyone. Today we will discuss about direct and indirect speech. ಈ ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೇವೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ನಾನು ಡಿಗ್ರಿ ವಿದ್ಯಾರ್ಥಿಗಳ ಒಂದು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ. ಸೊ ಇದು ಒಂದು 5 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಈ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಿ ನಾವು 5 ಅಂಕವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಇದು PVC ಮತ್ತು SSLC ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಹೆಲ್ಪ್ಫುಲ್ಲು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಎಲ್ಲ ವಿದ್ಯಾರ್ಥಿಗಳಿಗೂ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಸರಳವಾಗಿ ಒಂದೊಂದಾಗಿ ಯಾವ ರೀತಿಯಾಗಿ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ರಾಣಿ ಸೆಡ್ ಟು ರಾಹುಲ್ ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ನೋಡಿ, ಇಲ್ಲಿ ನಾವು ಇದನ್ನು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿರ್ತಕ್ಕಂಥ ವಾಟ್ ಈಸ್ ಯುವರ್ ಡ್ರೀಮ್ ಅನ್ನುವಂಥ ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಸೊ ಇದೇ ಭಾಳ ಇಂಪಾರ್ಟೆಂಟು. ಇದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು ಯಾವುದೇ ಒಂದು ಸ್ಟ್ರಕ್ಚರ್ನಲ್ಲಿದೆ ಅಂಥೇಳಿ. ಸೊ ವಾಟ್ ಈಸ್ ಯುವರ್ ಡ್ರೀಮ್ ಅನ್ನುವಂಥದ್ದು WH ಕ್ವೆಶನ್ ಆಗಿರೋದ್ರಿಂದ ಸೊ ಅದನ್ನು ಕಂಡುಕೊಂಡ್ರೆ ನೆಕ್ಸ್ಟ್ ಯಾವ ರೀತಿಯಾಗಿರ್ತಕ್ಕಂಥ ನಾವು ಕಂಜಂಕ್ಷನನ್ನು ಬಳಸಬೇಕು, ಚೇಂಜ್ ಮಾಡಬೇಕು ಅನ್ನುವಂಥದ್ದು ಸರಳವಾಗಿ ಅರ್ಥ ಆಗಿಬಿಡುತ್ತೆ. ಸೊ ಇದು WH ಕ್ವೆಶನ್ ಆಗಿರೋದ್ರಿಂದ ಸೊ ನೋಡಿ ಯಾವ ರೀತಿಯಾಗಿ ಚೇಂಜ್ ಮಾಡೋಣ. ರಾಣಿ ಸೆಡ್ ಟು ರಾಹುಲ್. ಸೊ ಇಲ್ಲಿ ಅಬ್ಜೆಕ್ಟ್ ಇದೆ, ರಾಹುಲ್ ಸಿಗ್ತಾ ಇದ್ದಾನೆ. ಸೊ ಹೀಗಾಗಿ ನಾವು ರಾಣಿ ಇದು ಕ್ವೆಶನ್ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಹಚ್ಚಬೇಕು. ಆಸ್ಕ್ಡ್, ರಾಣಿ ಆಸ್ಕ್ಡ್ ಯಾರಿಗೆ? ರಾಹುಲನಿಗೆ. ರಾಹುಲ್, ರಾಣಿ ಆಸ್ಕ್ಡ್ ರಾಹುಲ್. ಇಲ್ಲಿ ಕಂಜಂಕ್ಷನ್ ತೆಗೆದುಕೊಳ್ಬೇಕು. ಸೊ ಇದು WH ಆಗಿರೋದ್ರಿಂದ ಅಲ್ಲಿರ್ತಕ್ಕಂತಹ WH ವರ್ಡನ್ನು ತೆಗೆದುಕೊಂಡು ನಾವು ಕಂಜಂಕ್ಷನ್ ಆಗಿ ಬಳಸ್ಬೋದು. ವಾಟ್ ಇದ್ರೆ ವಾಟು, ಬೇರೆ ಇದ್ರೆ ಬೇರು. ಸೊ ಇಲ್ಲಿ ವಾಟ್ ಇದೆ, ಅದು ನಾವು ಅದನ್ನೇ ತೆಗೆದುಕೊಳ್ತಾ ಇದ್ವಿ. ಹೇಗಿದೆ ಹಂಗೆ ಕ್ಯಾರಿ ಮಾಡ್ತಾ ಇದ್ವಿ. ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಇದೆ. ಸೊ ಈಗ ನಾವು ಪ್ರಶ್ನೆ ಇರ್ತಕ್ಕಂಥದ್ದನ್ನು ನಾವು ಅಫರ್ಮೇಟಿವ್ ಒಂದು ಸ್ಟ್ರಕ್ಚರ್ನಲ್ಲಿ ಇಂಡೈರೆಕ್ಟ್ ಇರುವಾಗ ಹಚ್ಚಬೇಕು. ಇಂಡೈರೆಕ್ಟ್ನಲ್ಲಿ ಈಸ್ ಯುವರ್ ಡ್ರೀಮ್ ಅಂತ ಇದೆಯಲ್ಲ, ಯುವರ್ ಡ್ರೀಮ್ ಅನ್ನುವಂಥದ್ದು ರಾಹುಲನ ಡ್ರೀಮ್, ರಾಹುಲನಿಗೆ ಮಾಡಿರ್ತಕ್ಕಂಥದ್ದು ಇದು. ರಾಹುಲ್ ಮೇಲ್ ಆಗಿರೋದ್ರಿಂದ ಸೊ ಹೀಸ್ ಅಂತ ತೆಗೆದುಕೊಳ್ಬೇಕು ನಾವು. ಹೀಸ್ ಡ್ರೀಮ್ ಅಂತ ಚೇಂಜ್ ಆಗುತ್ತೆ. ಯುವರ್ ಡ್ರೀಮ್ ಹೋಗಿ ಹೀಸ್ ಡ್ರೀಮ್. ಹೀಸ್ ಡ್ರೀಮ್ ಈಗ ಈಸ್ ಅಂತ ಇದೆಯಲ್ಲ, ಸೊ ಅದು ಹೀಸ್ ಡ್ರೀಮ್ ವಾಸ್. ಹೀಸ್ ಡ್ರೀಮ್ ವಾಸ್. ನೋಡಿ, ರಾಣಿ ಆಸ್ಕ್ಡ್ ರಾಹುಲ್ ವಾಟ್ ಹೀಸ್ ಡ್ರೀಮ್ ವಾಸ್ ಅಂತ ಹೇಳಿ ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಒಂದನೇ ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಆಗಿ ಚೇಂಜ್ ಮಾಡಿದ್ವಿ. ಸೊ ಸೆಕೆಂಡ್ ಒನ್ ನೋಡೋಣ. ಒಂದು ಎರಡನೇ ಒಂದು ಡೈರೆಕ್ಟ್ ಸ್ಪೀಚ್ ಬಂದು he said to me is this book belong to you. ಸೊ ಇದು ಕೂಡ ಪ್ರಶ್ನೆನೇ. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚು ಪ್ರಶ್ನೆನೇ ಇದೆ. ಇಸ್ ದಿಸ್ ಬುಕ್ ಬಿಲಾಂಗ್ ಟು ಯು. ಸೊ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಸೊ ಎಸ್ ಆರ್ ನೋ ಕ್ವಶನ್ ಬಂದಾಗ ಇಂಡೈರೆಕ್ಟ್ ಸ್ಪೀಚ್ಗೆ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದು ಕೂಡ ಪ್ರಶ್ನೆ. ಹಿ ಸೇಡ್ ಇದೆಯಲ್ಲ, ಸೊ ಆಸ್ಕ್ಡ್ ಅಂತ ಚೇಂಜ್ ಆಗುತ್ತೆ ಪ್ರಶ್ನೆ. ಹಿ ಆಸ್ಕ್ಡ್ ಮೀ. ಈ ಆಸ್ಕ್ಡ್ ಮೀ. ಈಗ ಸಿಂಗಲ್ ಮತ್ತು ಡಬಲ್ ಇನ್ವರ್ಟೆಡ್ ಕಾಮ ಎರಡು ಕಾಮ ರಿಮೂವ್ ಆಗಿ ಸೊ ಅದರ ಜಾಗಕ್ಕೆ ಕಂಜಂಕ್ಷನ್ ಬರುತ್ತೆ. ಎಸ್ ಆರ್ ನೋ ಕ್ವಶನ್ ಇದ್ದಾಗ ಕಂಜಂಕ್ಷನ್ನು ಇಫ್ ಆರ್ ವೆದರ್ ಅಂತ ಬರುತ್ತೆ. ನಾನಿಲ್ಲಿ ಇಫ್ ಅನ್ನು ತೆಗೆದುಕೊಳ್ತೇನೆ. ಇಫ್ ಅಥವಾ ವೆದರ್ ಎರಡರಲ್ಲಿ ಒಂದು ಹಚ್ಚಿದ್ರು ನಡೆಯುತ್ತೆ. ಇಫ್. ಈಗ ನಾವು ಈ ಸೆಂಟೆನ್ಸನ್ನು ಅಫರ್ಮೇಟಿವ್ ಸ್ಟ್ರಕ್ಚರ್ನಲ್ಲಿ ಹಚ್ತಾ ಹೋಗಬೇಕು. ದಿಸ್ ಬುಕ್ ಅಂತ ಇದೆಯಲ್ಲ, ಸೊ ಇದು ದ್ಯಾಟ್ ಬುಕ್ ಅಂತ ಚೇಂಜ್ ಆಗುತ್ತೆ. ದ್ಯಾಟ್ ಬುಕ್. ದ್ಯಾಟ್ ಬುಕ್ ಬಿಲಾಂಗ್ ಅಂತ ಇದೆಯಲ್ಲ, ಸೊ ಇದು ಬಿಲಾಂಗ್ಡ್ ಅಂತ ಆಗುತ್ತೆ. V2 ಆಗುತ್ತೆ.
ಬಿಲಾಂಗ್ಡ್ ಟು ಯು ಅಂತ ಇದೆ. ಸೊ ಟು ಯು ಇದ್ದಿದ್ದು ಮೀ ನನಗೆ ಕೇಳಿರೋದ್ರಿಂದ ಟು ಮೀ ಅಂತ ಆಗುತ್ತೆ. ಟು ಮೀ. ಸೊ ನೋಡಿ ಏನಾಗಿದೆ ಇದು, ಈ ಆಸ್ಕ್ಡ್ ಮೀ ಇಫ್ ದ್ಯಾಟ್ ಬುಕ್ ಬಿಲಾಂಗ್ಡ್ ಟು ಮೀ ಅಂತ ಹೇಳಿ. ಸೊ ಇದು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಆಯಿತು, ಎರಡನೇ ಸೆಂಟೆನ್ಸು. ಸೊ ಈಗ ನೆಕ್ಸ್ಟ್ ನಾವು ಒಂದು ಮೂರನೇ ಸೆಂಟೆನ್ಸನ್ನು ಯಾವ ರೀತಿಯಾಗಿ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಚೇಂಜ್ ಮಾಡೋದನ್ನು ನೋಡೋಣ. ಮೂರನೇ ಒಂದು ಡೈರೆಕ್ಟ್ ಸ್ಪೀಚ್ ಒಂದು ಟೀಚರ್ ಸೇ ಟು ಸ್ಟೂಡೆಂಟ್ಸ್ ಡೋಂಟ್ ಟಾಕ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇದು ಡೋಂಟ್ ಟಾಕ್ ಇನ್ ದ ಕ್ಲಾಸ್ ಅನ್ನುವಂಥದ್ದು ಇಂಪೆರೇಟಿವ್ ಸೆಂಟೆನ್ಸ್ ಆಗಿದೆ. ಇಂಪೆರೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಸೊ ಈ ಇಂಪೆರೇಟಿವ್ ಸೆಂಟೆನ್ಸನ್ನು ನಾವು ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಇಲ್ಲಿ ರೂಲ್ ಸ್ವಲ್ಪ ಚೇಂಜ್ ಆಗುತ್ತೆ, ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಮೊದಲು ಟೀಚರ್ ತೆಗೆದುಕೊಳ್ಳೋಣ. ಟೀಚರ್ ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾಧಾರಕ ವಾಕ್ಯ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಟೀಚರ್ ಮಕ್ಕಳಿಗೆ ಆರ್ಡರ್ ಮಾಡಿರೋದ್ರಿಂದ ಸೊ ಆರ್ಡರ್ ಅಂತ ತೆಗೆದುಕೊಳ್ಬೇಕು. ಸಲಹೆ ಕೊಟ್ಟಿದ್ರೆ ಅಡ್ವೈಸ್ ಅನ್ಬೇಕು. ಸೊ ವಾರ್ನ್ ಮಾಡಿದರೆ ವಾರ್ನಿಂಗ್, ಏನು ಚೇಂಜ್ ಆಗುತ್ತೆ ಇಲ್ಲ, ವಾರ್ನ್ಡ್ ಅನ್ಬೇಕು. ಅಲ್ಲಿರ್ತಕ್ಕಂಥ ಆ ಒಂದು ಟೋನ್ ತಕ್ಕ ಹಾಗೆ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡೋಂಟ್ ಟಾಕ್ ಇನ್ ದ ಕ್ಲಾಸ್ ಅಂದರೆ ಸೊ ಇಲ್ಲಿ ಮಕ್ಕಳಿಗೆ ಅವರು ಆರ್ಡರ್ ಮಾಡಿದ್ದಾರೆ ಅಂತ ಅರ್ಥ. ಟೀಚರು ಆರ್ಡರ್ಡ್. ಟೀಚರ್ ಆರ್ಡರ್ಡ್ ಯಾರಿಗೆ? ಟು ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ಸ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಕಾಮ ರಿಮೂವ್ ಆಗಿ ನಾಟ್, ಡೋಂಟ್ ಟಾಕ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ನೆಗೆಟಿವ್ ಇರೋದ್ರಿಂದ ಸೊ ನಾಟ್ ತೆಗೆದುಕೊಂಡು ಸೊ ಟಾಕ್ ಅನ್ನುವಂತಹ ಒಂದು ವರ್ಬ್ ಇದೆ. ವರ್ಬಿಗೆ ನಾವೇನು ಹಚ್ಚಬೇಕು ಅಂತಂದರೆ ಟು ಹಚ್ಚಬೇಕು. ಟು ಟಾಕ್ ನೋಡಿ, ವರ್ಬ್ ಹಿಂದ್ಗಡೆ ನಾವು ಟು ಹಚ್ಚಬೇಕು. ನಾಟ್ ಟು ಟಾಕ್ ಇನ್ ದ ಕ್ಲಾಸ್ ಅಂಥೇಳಿ ಚೇಂಜ್ ಆಗುತ್ತೆ. ಇನ್ ದ ಕ್ಲಾಸ್. ಇನ್ ದ ಕ್ಲಾಸ್ ನೋಡಿ, ಈಗ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಟಾಕ್ ಇನ್ ದ ಕ್ಲಾಸ್. ಈ ರೀತಿಯಾಗಿ ಸೊ ಈ ಒಂದು ಸೆಂಟೆನ್ಸು ಇಂಡೈರೆಕ್ಟ್ಗೆ ಚೇಂಜ್ ಆಯಿತು ಅಂತ ಹೇಳ್ಬೋದು. ಸೊ ನಾನು ಹೇಳಿದ್ದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಅಂದರೆ ಈ ಇಂಪೆರೇಟಿವ್ ಸೆಂಟೆನ್ಸ್ನಲ್ಲಿ ಏನಾಗುತ್ತಪ್ಪ ಅಂತಂದರೆ ವರ್ಬಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ, ಕಮಾಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಟಾಕ್ ಅನ್ನುವಂಥದ್ದು ವರ್ಬು. ಈ ವರ್ಬ್ಗೆ ನಾವು ಟು ಹಚ್ಚಬೇಕು ಇಂಡೈರೆಕ್ಟ್ ಮಾಡುವಾಗ. ಅದಕ್ಕೆ ಟು ಟಾಕ್ ಅಂತ ನಾವು ಇಲ್ಲಿ ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟು ನಾಲ್ಕನೇದು ಒಂದು ಡೈರೆಕ್ಟ್ ಸ್ಪೀಚನ್ನು ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿದೆ ಸ್ಪೇಸ್ ಕೊರತೆ ಇರೋದ್ರಿಂದ ಸೊ ನಾನು 4ನೇದನ್ನು ಮೇಲ್ಗಡೆ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೇಲ್ಗಡೆ ನೋಡಿ, ಹರಿ ಸೆಡ್ ಟು ಅ ಬಾಯ್ ಐ ವಿಲ್ ಕಮ್ ಟು ಕಾಲೇಜ್ ಟುಮಾರೋ ಅಂತ ಇದೆ. ಸೊ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ. ಸೊ ಇದು ಅಫರ್ಮೇಟಿವ್ ಸೆಂಟೆನ್ಸು. ಇದನ್ನು ಯಾವ ರೀತಿಯಾಗಿ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಹರಿ ಸೆಡ್ ಟು ಅ ಬಾಯ್, ಇಲ್ಲಿ ಅಬ್ಜೆಕ್ಟ್ ಅ ಬಾಯ್ ಇರೋದ್ರಿಂದ ಟೋಲ್ಡ್ ಹಾಕೊಳ್ಳೋಣ. ಹರಿ ಟೋಲ್ಡ್ ಅ ಬಾಯ್. ಹರಿ ಟೋಲ್ಡ್ ಅ ಬಾಯ್, ಇಲ್ಲಿ ಕಂಜಂಕ್ಷನ್ ದ್ಯಾಟ್ ಅಂತ ಬರುತ್ತೆ. ಯಾಕಂದರೆ ಇದು
affirmative sentence. To Hari told a boy that I will come to college tomorrow ಅಂತ ಇದೆ. ಸೊ ಹರಿನೇ ತನ್ನ ಬಗ್ಗೆ ತಾನೇ ಹೇಳ್ತಾ ಇರೋದ್ರಿಂದ ಸೊ ಇದ್ದಿದ್ದು ಹೀ ಆಗಿ ಚೇಂಜ್ ಆಗುತ್ತೆ ಥರ್ಡ್ ಪರ್ಸನ್ಗೆ. ಹಿ ವಿಲ್ ಕಮ್ ಇದೆಯಲ್ಲ, ಸೊ ಇದು ವುಡ್ ಕಮ್ ಅಂತ ಆಗುತ್ತೆ. ವಿಲ್ ಇದ್ದಿದ್ದು ವುಡ್ ಆಗಿ ಚೇಂಜ್ ಆಗುತ್ತೆ. ವುಡ್ ಕಮ್ ಟು ಕಾಲೇಜ್ ಟುಮಾರೋ ಇದೆಯಲ್ಲ, ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ದ ನೆಕ್ಸ್ಟ್ ಡೇ ಅಂಥೇಳಿ ಚೇಂಜ್ ಆಗುತ್ತೆ ಇಂಡೈರೆಕ್ಟ್ ಮಾಡುವಾಗ. ದ ನೆಕ್ಸ್ಟ್ ಡೇ. ಸೊ ಸ್ವಲ್ಪ ರೈಟಿಂಗ್ ಖರಾಬಾಗಿ ಬರ್ತಾ ಇದೆ. ಸೊ ನನ್ನ ರೈಟಿಂಗ್ ಪ್ಯಾಡ್ ಅಷ್ಟು ಸ್ಮೂತ್ ಇಲ್ಲ, ಸೊ ಹೀಗಾಗಿ ರೈಟಿಂಗ್ ಆ ಥರ ಆಗ್ತಾಯಿದೆ. ಸ್ವಲ್ಪ ನಿಧಾನವಾಗಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಭಾಳ ಈಸಿ ವೇದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹರಿ ಟೋಲ್ಡ್ ಅ ಬಾಯ್ ದ್ಯಾಟ್ ಹಿ ವುಡ್ ಕಮ್ ಟು ಕಾಲೇಜ್ ದ ನೆಕ್ಸ್ಟ್ ಡೇ ಅಂಥೇಳಿ ಇಂಡೈರೆಕ್ಟ್ ಸ್ಪೀಚ್ ಆಗಿದ್ದು ಚೇಂಜ್ ಆಗುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಕೊನೆಯದು 5ನೇ ಒಂದು ಡೈರೆಕ್ಟ್ ಸ್ಪೀಚನ್ನು ಯಾವ ರೀತಿಯಾಗಿ ಇಂಡೈರೆಕ್ಟಿಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಸಿ ಸೇಡ್ ಐ ಆಮ್ ಡೂಯಿಂಗ್ ಗುಡ್ ಅಂತ ಇದೆ. ಸೊ ಇದು ಐ ಆಮ್ ಡೂಯಿಂಗ್ ಗುಡ್ ಅಂತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚು. ಇದು ಅಫರ್ಮೇಟಿವ್ನಲ್ಲಿದೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಇದು ಪಾಸ್ಟ್ ಕಂಟಿನ್ಯೂಗೆ ಚೇಂಜ್ ಆಗಬೇಕು ಇಂಡೈರೆಕ್ಟ್ನಲ್ಲಿ ಮಾಡುವಾಗ. ಸಿ ಸೇಡ್, ಸಿ ಸೇಡ್ ಇಲ್ಲಿ ಅಬ್ಜೆಕ್ಟ್ ಇಲ್ಲ, ಸೊ ಹೀಗಾಗಿ ಸೇಡೇ ತೆಗೆದುಕೊಳ್ಬೇಕು. ಅಬ್ಜೆಕ್ಟ್ ಇದ್ದರೆ ನಾವು ಟೋಲ್ಡ್ ತೆಗೆದುಕೊಳ್ತಾ ಇದ್ವಿ. ಸಿ ಸೇಡ್ ಇಲ್ಲಿ ಕಾಮ ರಿಮೂವ್ ಮಾಡಿ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ತೆಗೆದುಕೊಳ್ಬೇಕು. ಸಿ ಸೇಡ್ ದ್ಯಾಟ್ ಐ ಆಮ್ ಡೂಯಿಂಗ್ ಗುಡ್. ಸೊ ಅವಳು ತನ್ನ ಬಗ್ಗೆನೇ ಹೇಳ್ಕೊಳ್ಳೋದ್ರಿಂದ ಸಿ ಜಾಗಕ್ಕೆ ನಾವು ಸಿ ಅನ್ನು ತೆಗೆದುಕೊಳ್ಬೇಕು, ಬದಲಾಗಿ. ಸಿ ಆಮ್ ಡೂಯಿಂಗ್ ಅಂತ ಇದೆಯಲ್ಲ, ಸೊ ಆಮ್ ಇದ್ದಿದ್ದು ವಾಸ್ ಡೂಯಿಂಗ್, ಆಮ್ ಇದ್ದಿದ್ದು ವಾಸ್ ಆಗುತ್ತೆ. ವಾಸ್ ಡೂಯಿಂಗ್ ಗುಡ್. ನೋಡಿ ಈ ರೀತಿಯಾಗಿ ಸಿ ಸೇಡ್ ದ್ಯಾಟ್ ಸಿ ವಾಸ್ ಡೂಯಿಂಗ್ ಗುಡ್ ಅಂತ ಹೇಳಿ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಸೊ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಸೊ ನಾನು ಇಲ್ಲಿಯವರೆಗೆ ನಿಮಗೆ ಅತ್ಯಂತ ಸರಳವಾಗಿ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಸೊ 5 ಅಂಕವನ್ನು ನೀವು ಪಡೆದುಕೊಳ್ಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮೊಟ್ಟಿಗೆ ಬರಲಿಕ್ಕೆ ನನಗೆ ಸ್ವಲ್ಪ ಪ್ರೇರಣೆಯನ್ನು ನೀಡಿ ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದ್ರ ಜೊತೆಗೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಸ್ಮಾಲ್ ಚೇಂಜ್ ಅಂತೇಳಿ. ಸೊ ಇದನ್ನು ನೀವು ಯೂಟ್ಯೂಬ್ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿದರೆ ನನ್ನ ಒಂದು ಚಾನಲ್ ಓಪನ್ ಆಗುತ್ತೆ. ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ. ಓಕೆ, ಬಾಯ್.